ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 47. ಲೇಖಕರು ಕೈಸರ್ ಜಹಾ. ತಿಂಡಿ ತಿಂದ ಅಶ್ವಿನಿ ಮತ್ತು ಜಾನಕಿ ಅವರು ಟಿವಿ ನೋಡುತ್ತಾ ಸಮಯ ಕಳೆಯುವರು. ಹೀಗೆ ಟಿವಿ ನೋಡುವಾಗ ಜಾನಕಿಯವರು, ನನಗೆ ಈಗ ಹೆಚ್ಚೇನು ಕೆಲಸ ಇರುವುದಿಲ್ಲ. ದಿನವೂ ಧಾರಾವಾಹಿ ನೋಡುತ್ತಾ ಸಮಯ ಕಳೆಯುವುದು ಎಷ್ಟು ಸರಿ ಅನ್ನಿಸುತ್ತೆ. ಇನ್ನು ಮೇಲೆ ಆರ್ಯನ್ ಮತ್ತು ಇವರು ಅಂಗಡಿಗೆ ಬೇಗ ಹೋಗುತ್ತಾರೆ. ಸ್ವಲ್ಪ ದಿನ ಕಳೆದರೆ ಅಶ್ವಿನಿ ಸಹ ಕಾಲೇಜಿಗೆ ಹೋಗುತ್ತಾಳೆ. ಕಾವ್ಯ ಸಹ ಕೆಲಸಕ್ಕೆ ಹೋಗುತ್ತಾಳೆ. ದಿನವೂ ನಾನು ಟೈಮ್ ಕಳೆಯುವುದು ಹೇಗೆ ಎಂದು ಯೋಚಿಸುವಾಗ ಅವರಿಗೆ ಒಂದು ಯೋಚನೆ ಬರುವುದು. ಅದನ್ನು ಕಾವ್ಯಳ ಬಳಿ ಇಂದು ಸಂಜೆ ಚರ್ಚಿಸೋಣ ಎಂದು ತಮ್ಮಲ್ಲೇ ಹೇಳಿಕೊಂಡು ಸುಮ್ಮನಾಗುವರು. ಆರ್ಯನ್ ಅಂಗಡಿಗೆ ಬಂದವನು ತಾನೇ ಕಸ ಗುಡಿಸಿ ನೀರು ಹಾಕಿ ಪೂಜೆ ಮಾಡಿ ಖಾಲಿಯಾಗಿದ್ದ ಸಾಮಗ್ರಿಗಳೆಲ್ಲವನ್ನು ಲಿಸ್ಟ್ ಮಾಡಿಕೊಂಡು ಆರ್ಡರ್ ಮಾಡುವನು. ಅವನ ಅದೃಷ್ಟ ಎಂಬಂತೆ ಬೆಳಗ್ಗೆಯೇ ತುಂಬ ಗಿರಾಕಿಗಳು ಬರುವರು. ಬೆಳಗ್ಗೆಯೇ ಒಳ್ಳೆಯ ವ್ಯಾಪಾರ ಆಗುವುದು. ಅಷ್ಟರಲ್ಲಿ ತಿಂಡಿಯ ಜೊತೆ ಜಯದೇವರವರು ಸಹ ಬರುವರು. ಬಂದವರು, ಬೆಳಗ್ಗೆನೇ ಬಂದಿದ್ದೀಯಾ, ಕಾಫಿ ಸಹ ಕುಡಿದು ಬಂದಿಲ್ಲ ಅಂತ ಕಾವ್ಯ ಹೇಳ್ತಾ ಇದ್ದಳು. ಬಾ ಮೊದಲು ತಿಂಡಿ ತಿನ್ನು ಎಂದಾಗ, ಅಪ್ಪ ನಾನು ಮೇಲೆ ಹೋಗಿಲ್ಲ, ಇನ್ನೇನು ಖಾಲಿಯಾಗಿದೆ ಅಂತ ನೋಡಿಕೊಂಡು ಬರ್ತೀನಿ, ನೀವು ಇಲ್ಲಿಯೇ ಇರಿ ಎಂದು ಮೆಟ್ಟಿಲು ಹತ್ತಿ ಮೇಲಿನ ಫ್ಲೋರ್ಗೆ ಹೋಗಿ ಅಲ್ಲಿ ಖಾಲಿಯಾಗಿದ್ದ ಎಲ್ಲ ಸಾಮಗ್ರಿಗಳ ಲಿಸ್ಟ್ ಮಾಡಿಕೊಂಡು ಕೆಳಗಡೆ ಬರುವನು. ಖಾಲಿಯಾಗಿರುವ ಸಾಮಗ್ರಿಗಳನ್ನು ಆರ್ಡರ್ ಮಾಡಿ, ಅಪ್ಪ ಬಾಕ್ಸ್ ನೋಡಿದರೆ ನೀವು ತಿಂಡಿ ತಿಂದಿಲ್ಲ ಅನಿಸುತ್ತೆ, ಬನ್ನಿ ತಿನ್ನೋಣ ಎಂದಾಗ, ಬೇಡ ಕಣೋ, ಮೊದಲು ನೀನು ತಿನ್ನು, ಜನ ಬರ್ತಾ ಇರ್ತಾರೆ ಅಲ್ವಾ, ಬಿಲ್ ಹಾಕುವುದಕ್ಕೆ ಯಾರಾದರೂ ಒಬ್ಬರು ಇರಬೇಕಲ್ಲ, ನೀನು ತಿನ್ನು, ಆಮೇಲೆ ನಾನು ತಿನ್ನುತ್ತೀನಿ ಎಂದು ಹೇಳಿ ದೇವರ ಫೋಟೋಗೆ ಕೈ ಮುಗಿದು ಕ್ಯಾಶ್ ಕೌಂಟರ್ ಬಳಿ ಕೂರುವರು. ಆರ್ಯನ್ ಅಲ್ಲಿಯೇ ಕೌಂಟರ್ ಬಳಿ ಕೆಳಗಡೆ ಇದ್ದ ಖಾಲಿ ಜಾಗದಲ್ಲಿ ಕುಳಿತು ತಿಂಡಿ ತಿನ್ನುವನು. ಕಾವ್ಯಾಳಿಗೆ ಕಾಲ್ ಮಾಡಿ ಆಕೆ ತಿಂಡಿ ತಿಂದಳೋ ಇಲ್ಲವೋ ಕೇಳೋಣ ಎಂದು ಯೋಚಿಸುವನು. ಆದರೆ ತನ್ನ ತಂದೆ ಅಲ್ಲಿಯೇ ಇದ್ದ ಕಾರಣ ಆಮೇಲೆ ಮಾಡೋಣ ಎಂದು ಸುಮ್ಮನಾಗುವನು. ಆಫೀಸಿಗೆ ಬಂದ ಕಾವ್ಯ ತನ್ನ ಕೆಲಸದಲ್ಲಿ ಮಗ್ನಳಾಗುವಳು. ಹೊಟ್ಟೆ ಹಸಿವಾದಾಗ ಟೈಮ್ ನೋಡುವಳು. ಆಗ ಗಂಟೆ 11:30 ಆಗಿತ್ತು. ಅಲ್ಲ, ಬೆಳಗ್ಗೆಯಿಂದ ಒಂದು ಕಾಲ್ ಸಹ ಮಾಡಿಲ್ಲವಲ್ಲ ಇವರು, ತಿಂಡಿ ತಿಂದೆಯೋ ಇಲ್ಲವೋ ಅಂತನಾದರೂ ಕೇಳಬೇಕು ತಾನೆ ಎಂದು ತನ್ನಲ್ಲೇ ಮಾತನಾಡಿಕೊಂಡವಳಿಗೆ ಆರ್ಯನ್ ಕಾಲ್ ಮಾಡದೇ ಇದ್ದಿದ್ದು ಬೇಸರ ತರಿಸುವುದು. ಬೇಜಾರಾದವಳು ತಿಂಡಿಯನ್ನು ತಿನ್ನದೆ ಹಾಗೆಯೇ ಇರುವಳು. ಪ್ರತೀಕ್ ಆಫೀಸಿಗೆ ಹೋಗುವ ಮುನ್ನ ಅವನನ್ನು ತನ್ನ ರೂಮಿಗೆ ಕರೆದ ಶರ್ಮಿಳಾರವರು, ತಗೋ, ನಿನ್ನೆ ನಿನ್ನ ಅಪ್ಪ ಕೊಟ್ಟಿದ್ದು ಎಂದು ಹೇಳಿ 5 ಲಕ್ಷ ಹಣವನ್ನು ನೀಡಿದಾಗ ಆಶ್ಚರ್ಯವಾಗಿ ನೋಡುವನು. ನಸುನಕ್ಕ ಶರ್ಮಿಳಾ, ಏನು ಅಂದುಕೊಂಡಿದ್ದೆ, ನಿಮ್ಮ ಅಪ್ಪ ನೀನು ಕಷ್ಟಪಡುವುದು ನೋಡಿ ಸುಮ್ಮನೆ ಇರುತ್ತಾರೆ ಅಂದುಕೊಂಡಿದ್ದೆಯಾ? ನೀನು ಕಷ್ಟಪಡುತ್ತಿರುವುದು ನೋಡೋಕೆ ಆಗದೆ ಈ ದುಡ್ಡನ್ನು ನಿನಗೆ ಕೊಡಲು ಹೇಳಿದರು. ಮನೆಗೆ ಏನೇನು ವಸ್ತುಗಳು ಬೇಕು ಅದನ್ನು ತೆಗೆದುಕೋ, ದುಡ್ಡು ಇದೆ ಅಂತ ಬೇಕಾಬಿಟ್ಟಿ ಖರ್ಚು ಮಾಡಬೇಡ, ನೋಡಿ ಮಾಡು ಎಂದಾಗ ಪ್ರತೀಕ್ಗೆ ತಾನು ಏನು ಹೇಳುವುದು ಎಂದು ತೋಚುವುದೇ ಇಲ್ಲ. ಆದರೂ ಮಮ್ಮಿ ಥ್ಯಾಂಕ್ಸ್ ಎಂದು ಅವರನ್ನು ಅಪ್ಪಿದಾಗ ಕಣ್ಣೀರು ಹಾಕಿದ ಶರ್ಮಿಳಾ, ಬೇರೆ ಹೋದ ಮೇಲೆ ನಮ್ಮನ್ನು ಮರೆಯಬೇಡ ಪ್ರತೀಕ್, ಆಗಾಗ ಬಂದು ಹೋಗುತ್ತಾ ಇರು ಎನ್ನುವರು. ದಿನವೂ ನಿನ್ನನ್ನು ನೋಡದೇ ಇದ್ದರೆ ಸಮಾಧಾನವೇ ಇರುವುದಿಲ್ಲ ಕಣೋ. ಅವರ ಕಣ್ಣೀರನ್ನು ಒರೆಸಿ ಮಂಚದ ಮೇಲೆ ಅವರನ್ನು ಕೂರಿಸಿ ಅವರ ಕಾಲ ಬಳಿ ಕುಳಿತು, ಮಮ್ಮಿ ನಿಮ್ಮನ್ನೆಲ್ಲ ಬಿಟ್ಟು ಹೋಗುವುದಕ್ಕೆ ನನಗೆ ಇಷ್ಟ ಇಲ್ಲ, ಆದರೆ ಏನು ಮಾಡುವುದು, ಅವಳಿಗೆ ಏನೋ ಭೂತ ಹಿಡಿದಿದೆ ಎನ್ನುವನು. ನೋಡು, ಅಲ್ಲಿ ನೀವಿಬ್ಬರೂ ಇರುತ್ತೀರ, ಈ ಸಮಯದಲ್ಲಿ ಅವಳ ಊಟ ತಿಂಡಿ ಬಗ್ಗೆ ಸ್ವಲ್ಪ ಗಮನ ಕೊಡು,
ಮಗು ಚೆನ್ನಾಗಿ ಬೆಳೆಯಬೇಕು ಅಂದರೆ ಅವಳು ಚೆನ್ನಾಗಿ ಆಹಾರ ತಗೋಬೇಕು. ಅದು ಸರಿ, ನೀವು ಹೊಸ ಮನೆಗೆ ಯಾವಾಗ ಹೋಗುವುದು? ಇನ್ನೊಂದು 2 ದಿನ ಎನ್ನುವನು. ಸರಿ, ಆಫೀಸಿಗೆ ಟೈಮ್ ಆಗುತ್ತೆ, ಹೋಗು ಎಂದಾಗ ಸರಿ ಎಂದು ಬೇಸರದಲ್ಲಿಯೇ ಅಲ್ಲಿಂದ ಹೋಗುವನು. ಪ್ರತೀಕ್ಗೆ ಹೀಗೆ ತನ್ನ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಹೋಗುವುದಕ್ಕೆ ಇಷ್ಟವಿರುವುದಿಲ್ಲ. ಆದರೆ ಚಾಂದಿನಿ ಇಲ್ಲಿಂದ ಬೇರೆ ಹೋಗಲಿಲ್ಲ ಎಂದರೆ ಅಬಾರ್ಷನ್ ಮಾಡಿಸುತ್ತೇನೆ, ಬೇರೆ ಮನೆ ಮಾಡಿ ಹೋದರೆ ಮಗುವಿಗೆ ಜನ್ಮ ನೀಡುತ್ತೇನೆ ಎಂದು ಹೇಳಿದ ಒಂದೇ ಒಂದು ಕಾರಣಕ್ಕಾಗಿ ಬೇರೆ ಹೋಗಲು ರೆಡಿ ಆಗಿರುವನು. ತನ್ನ ರೂಮಿಗೆ ಬಂದ ಪ್ರತೀಕ್ ದುಡ್ಡನ್ನು ಕಬೋರ್ಡ್ನಲ್ಲಿ ಇಟ್ಟು ಫೋನ್ ನೋಡುತ್ತಾ ಕುಳಿತಿದ್ದನು. ಚಾಂದಿನಿಯನ್ನು ಉದ್ದೇಶಿಸಿ, ಏನಂದೆ? ನಿಮ್ಮ ಅಪ್ಪ ನಮಗೆ ದುಡ್ಡು ಕೊಡದೆ ತಮ್ಮನಿಗೆ ಕೊಟ್ಟರು ಅಂದೆ ಅಲ್ಲವಾ? ಈಗ ನಮಗೂ 5 ಲಕ್ಷ ಕೊಟ್ಟಿದ್ದಾರೆ, ಇದಕ್ಕೆ ಏನು ಹೇಳ್ತೀಯೇ ಎಂದು ಕೇಳುವನು. ಇದೊಳ್ಳೆ ಕತೆ ಆಯ್ತಲ್ಲ, ಮಗನಿಗೆ ದುಡ್ಡು ಕೊಡದೆ ಬೇರೆಯವರಿಗೆ ಕೊಟ್ಟರೆ ನಾನು ಹೇಳದೆ ಏನು ಮಾಡಲಿ? ಅಷ್ಟಕ್ಕೂ ಜಾಸ್ತಿಯೇನು ಕೊಟ್ಟಿಲ್ಲವಲ್ಲ ಎಂದು ಮುಖ ಸಿಂಡರಿಸಿ ಹೇಳಿದಾಗ ವ್ಯಂಗ್ಯ ನಗು ನೀಡಿದ ಪ್ರತೀಕ್ ಏನಂದನ್ನೂ ಮಾತನಾಡದೆ ಅಲ್ಲಿಂದ ಹೋಗುವನು. ಮಧ್ಯಾಹ್ನ 2 ಗಂಟೆಗೆ ನೇಹಾ ಕಾವ್ಯಾಳ ಬಳಿ ಬಂದವಳು. ಕಾವ್ಯ ಊಟ ಮಾಡೋಣ ಎಂದು ಕರೆದಾಗ, ಹೊಟ್ಟೆ ಹಸಿವಿದ್ದರೂ ನನಗೆ ಹೊಟ್ಟೆ ಹಸಿವಿಲ್ಲ ನೇಹಾ, ನೀನು ಊಟ ಮಾಡು ಎಂದಾಗ, ಸರಿ ಊಟ ಮಾಡಬೇಡ, ನಾನು ಊಟಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ, ಜೊತೆಯಲ್ಲಿ ಬಾ, ಕಂಪೆನಿ ಕೊಡು ಎಂದು ಹೇಳುವಳು. ಸರಿ ನಡಿ ಎಂದು ಇಬ್ಬರೂ ಅಲ್ಲಿಂದ ಹೊರಡುವರು. ನೇಹಾ ತನ್ನ ಸ್ಕೂಟಿಯಲ್ಲಿ ಕಾವ್ಯಾಳಂದು ಹಿಂದೆ ಕೂರಿಸಿಕೊಂಡು ಅಲ್ಲಿಂದ 20 ನಿಮಿಷ ದೂರದಲ್ಲಿದ್ದ ಹೋಟೆಲಿಗೆ ಕರೆದುಕೊಂಡು ಹೋಗುವಳು. ಕೆಳಗಡೆ ಕೂರಲು ಸ್ಥಳವಿಲ್ಲದ ಕಾರಣ ಇಬ್ಬರೂ ಮೆಟ್ಟಿಲು ಹತ್ತಿ ಮೇಲೆ ಹೋಗಿ ಕೂರುವರು. ಕಾವ್ಯಾಳಿಗೆ ಹೊಟ್ಟೆ ತುಂಬ ಹಸಿದಿರುವುದು. ಆದರೂ ಊಟ ಆರ್ಡರ್ ಮಾಡದೆ ಬರೀ ಜ್ಯೂಸ್ ಮಾತ್ರ ಆರ್ಡರ್ ಮಾಡುವಳು. ನೇಹಾ ತನಗೆ ಇಷ್ಟ ಇದ್ದ ಪನ್ನೀರ್ ಫ್ರೈಡ್ ರೈಸ್ ಆರ್ಡರ್ ಮಾಡುವಳು. ಇಬ್ಬರೂ ಕೆಲಸದ ವಿಚಾರಗಳನ್ನು ಮಾತನಾಡುತ್ತಾ ತಿನ್ನುವರು. ಕೆಳಗಡೆ ಜಾಗ ಖಾಲಿಯಾದ ನಂತರ ಅಲ್ಲಿಗೆ ಒಂದು ಹುಡುಗ ಮತ್ತು ಹುಡುಗಿ ಬರುವರು. ಜ್ಯೂಸ್ ಕುಡಿಯುತ್ತಿದ್ದ ಕಾವ್ಯ ಆ ಕಡೆ ನೋಡಿದವಳು ಆ ಹುಡುಗ ಮತ್ತು ಹುಡುಗಿಯನ್ನು ನೋಡಿ ಆಶ್ಚರ್ಯದಿಂದ ಕುಡಿಯುತ್ತಿದ್ದ ಲೋಟವನ್ನು ಟೇಬಲ್ ಮೇಲೆ ಇಟ್ಟು ಅವರನ್ನೇ ನೋಡುವಳು. ಆಗ ನೇಹಾ, ಕಾವ್ಯ ಏನಾಯಿತು? ಏನೋ ಒಳ್ಳೆಯ ದೆವ್ವ ನೋಡಿದ ತರಹ ಕಣ್ಣು ಬಿಟ್ಟಿದ್ದೀಯಲ್ಲ ಎಂದು ಕೇಳಿದಾಗ, ಏನಿಲ್ಲ ಕಣೆ, ನಿನಗೆ ಆಮೇಲೆ ಹೇಳುತ್ತೇನೆ ಇರು ಎಂದು ತನ್ನ ಫೋನ್ ತೆಗೆದುಕೊಂಡು ಝೂಮ್ ಮಾಡಿ ಅವರಿಬ್ಬರ ಕೆಲವು ಫೋಟೋಗಳನ್ನು ತೆಗೆದುಕೊಂಡಳು. ಮತ್ತೆ ಕಾವ್ಯ ಏನು ಮಾಡ್ತಾ ಇದ್ದೀಯಾ? ಅವರ ಇಬ್ಬರ ಫೋಟೋ ಯಾಕೆ ತಗೋತಿದ್ದೀಯಾ ಎಂದು ನೇಹಾ ಕೇಳಿದಾಗ, ಸುಮ್ಮನೆ ತಿನ್ನು ಮಾರೈತಿ, ಆ ಹುಡುಗಿ ಯಾರು ಅಂತ ನೋಡು ಮೊದಲು ಎಂದಾಗ ನೇಹಾ ಸರಿಯಾಗಿ ಅವಳನ್ನು ನೋಡಿ, ಕಾವ್ಯ ಇವಳು ನಿಮ್ಮ ಎಂದಾಗ, ಹೌದು ಕಣೆ, ಅದಕ್ಕೆ ಫೋಟೋ ತೆಗೆದುಕೊಂಡಿದ್ದು. ಈ ಕತೆ ಇಷ್ಟೇ ಅಲ್ಲ ಕಣೆ, ತುಂಬ ಇದೆ, ಆಮೇಲೆ ಹೇಳ್ತೀನಿ ನಿನಗೆ. ಈಗ ಅವರಿಗೆ ಕಾಣದ ಹಾಗೆ ಹೋಗಬೇಕು ಅಷ್ಟೆ, ಮೊದಲು ನೀನು ಹೋಗು, ಆಮೇಲೆ ನಾನು ಹೋಗುತ್ತೇನೆ ಎಂದಾಗ ಸರಿ ಎನ್ನುವಳು ನೇಹಾ. ನಂತರ ಮುಂದೆ ನಡೆಯುತ್ತಾ ನೇಹಾ ತನ್ನ ಕರ್ಚೀಫನ್ನು ಮುಖಕ್ಕೆ ಕಟ್ಟಿಕೊಂಡವಳು ಗಾಡಿಯ ಬೀಗದ ಕೈಯಲ್ಲಿ ತಿರುಗಿಸುತ್ತಾ ಹೊರ ಹೋಗುವಳು. ಅವಳು ಹೋದ 5 ನಿಮಿಷಕ್ಕೆ ಕಾವ್ಯ ತನ್ನ ದುಪ್ಪಟ್ಟವನ್ನು ತಲೆಯ ಮೇಲಿನಿಂದ ಹಾಕಿಕೊಂಡು ಮುಖ ಕಾಣಿಸದ ಹಾಗೆ ಹೋಗುವಳು. ತಮ್ಮ ಪಾಡಿಗೆ ತಾವು ಕೈಯನ್ನು ಹಿಡಿದುಕೊಂಡು ನಗುತ್ತಾ ಮಾತನಾಡುತ್ತಾ ಊಟ ಮಾಡುತ್ತಿದ್ದ ಆ ಹುಡುಗ ಮತ್ತು ಹುಡುಗಿ ಇಬ್ಬರು ಅವರ ಕಡೆ ಅಷ್ಟಾಗಿ ಗಮನ ನೀಡುವುದಿಲ್ಲ. ಅವರದೇ ಲೋಕದಲ್ಲಿ ಸಂಚರಿಸುತ್ತಿರುವರು. ಕಾವ್ಯ ತನ್ನ ಆಫೀಸಿನ ಸ್ಟಾಪಿಗೆ ಪಾಂಪ್ಲೆಟ್ ಕೊಟ್ಟ ಪರಿಣಾಮ ಸಂಜೆ 6 ಗಂಟೆಗೆ ಸುಮಾರು 6-7 ಜನ ಆಕೆಯ ಆಫೀಸಿನ ಹೆಂಗಸರು ಬರುವರು. ಆರ್ಯನ್ ಮತ್ತು ಜಯದೇವ್ ಅವರನ್ನು ನಗುಮುಖದಿಂದ ಮಾತನಾಡಿಸಿದಾಗ ಅವರು ತಮ್ಮ ತಮ್ಮ ಪರಿಚಯ ನೀಡಿ ತಾವು ಕಾವ್ಯಾಳ ಕೊಲೀಗ್ಸ್ ಎನ್ನುವರು.
ಆರ್ಯನ್ ಅವರೆಲ್ಲರ ಜೊತೆ ಚೆನ್ನಾಗಿ ಮಾತನಾಡಿದವನು ಕೆಲವು ದಿನಸಿ ವಸ್ತುಗಳ ಮೇಲೆ ಆಫರ್ ಇದೆ ಎಂದು ಹೇಳಿ ಅದನ್ನು ಅವರೆಲ್ಲರೂ ಬ್ರಾಂಡೆಡ್ ಅಡುಗೆ ಸಾಮಗ್ರಿಗಳು ಇದ್ದ ಕಾರಣ ಎಲ್ಲರೂ ಆರ್ಯನ್ ಅವರೆಲ್ಲರಿಗೂ 5% ಡಿಸ್ಕೌಂಟ್ ನೀಡುವನು. ಎಲ್ಲ ವಸ್ತುಗಳನ್ನು ಖರೀದಿಸಿ ಸಂತೋಷದಿಂದ ಹೊರಡುವರು. ಅವರೆಲ್ಲರೂ ಆರ್ಯನ್ಗೆ ಮತ್ತೆ ಬರುತ್ತೇವೆ ಎಂದು ಹೇಳಿ ಅಲ್ಲಿಂದ ಹೋದ ನಂತರ ಕಾವ್ಯಾಳನ್ನು ನೆನಪಿಸಿಕೊಂಡವನು ತನ್ನಲ್ಲೇ ಮುಗುಳುನಗೆ ನೀಡುವನು. ಆಗ ಅವನಿಗೆ ತಾನು ಕಾವ್ಯಾಳಿಗೆ ಬೆಳಗ್ಗೆಯಿಂದ ಕಾಲ್ ಮಾಡಿಲ್ಲ ಎಂದು ನೆನಪಾಗುವುದು. ತಕ್ಷಣ ತನ್ನ ಫೋನ್ ತೆಗೆದುಕೊಂಡು ಆಕೆಗೆ ಕಾಲ್ ಮಾಡಿದಾಗ ಮನೆಯಲ್ಲಿದ್ದ ಕಾವ್ಯ ಅವನ ಕಾಲ್ ರಿಸೀವ್ ಮಾಡದೆ ಕಟ್ ಮಾಡುವಳು. ಆರ್ಯನ್ ಮತ್ತೆರಡು ಬಾರಿ ಕಾಲ್ ಮಾಡುವನು, ಆಗಲೂ ಕಟ್ ಮಾಡುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.